ಜಮೀನು ಬಿಟ್ಟುಕೊಡೋಕೆ ಹೇಳಲು ಹೋದವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಘಟನೆ ಕುಲಗೋಡ್ ಪೊಲೀಸ್ ಠಾಣೆಯ ಗೋಕಾಕ್ ತಾಲೂಕಿನ ಉದಗಟ್ಟಿ ಗ್ರಾಮದಲ್ಲಿ ನಡೆದಿದೆ. ಉದಗಟ್ಟಿ ಗ್ರಾಮದಲ್ಲಿರುವ ಸರ್ವೆ ನಂಬರ್ 10ರಲ್ಲಿ 18 ಎಕರೆ ಜಮೀನಿನಲ್ಲಿ ಉದ್ದಪ್ಪ ಗೋಡೇರ್ ಈತ ತನ್ನ ತಂದೆ ಲಕ್ಕಪ್ಪ ಮರಣದ ನಂತರ ತಮ್ಮ ಜಮೀನನ್ನ ಉಪಯೋಗ ಮಾಡ್ತಾ ಇರುವ ಸಿದ್ದಪ್ಪ ಗೋಡೇರ್ ಸಹೋದರರಿಗೆ ತಮ್ಮ ಜಮೀನು ಬಿಟ್ಟುಕೊಡೋಕೆ ವಿನಂತಿಸಿದಾಗ ಏಕಾಏಕಿ ಕುಡುಗೋಲಿನಿಂದ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆಂದು ಹಲ್ಲೆಗೊಳಗಾದ ಉದ್ದಪ್ಪ ಈತ ಆರೋಪಿಸಿದ್ದಾನೆ. ಇನ್ನು 20 ವರ್ಷಗಳಿಂದ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ನಮ್ಮ ಜಮೀನನ್ನ ಸಿದ್ದಪ್ಪ ಮತ್ತು ಸಹೋದರರು ಉಪಯೋಗ ಮಾಡ್ತಾ ಇದ್ರು. ಈಗ ಅದನ್ನ ಬಿಟ್ಟುಕೊಡಲು ಕೇಳಿದ್ರೆ ನನ್ನ ಸಹೋದರನಿಗೆ ಹಾಗೂ ನನ್ನ ಮೇಲೆ ಕುಡುಗೋಲಿನಿಂದ ಹಲ್ಲೆ ಮಾಡಿದ್ದಾಗಿ ಬಿಡಿಸೋಕೆ ಬಂದ ನನ್ನ ತಾಯಿಯ ಮೇಲೆಯೂ ಕೂಡ ಹಲ್ಲೆ ಮಾಡಿದ್ದಾರೆ. ಜಗಳ ಮಾಡಿದ್ರೆ ನಮ್ಮ ಹೊಲ ನಮಗೆ ಕೊಡು ಯಪ್ಪ ಅಂತೇಳಿ ಕೇಳಕ್ಕೆ ಹೋಗಿದ್ದೀವ್ರಿ. ಕೇಳಕ್ಕೆ ಹೋಗೋಣ ಅವ್ರ ಹುಡುಗಿನ ಇದನ್ನ ಮಾಡಾಕತ್ತಂತಲೇ ಮತ್ತು ನನ್ನ ಮಗಳನ್ನ ಏನಾರು ಮಾಡಿರಿ ಅಂತೇಳಿ ಹೋಗಿ ಇದನ್ನ ಮಾಡಿ ಡಬ್ಬಿದ್ನಪ್ಪ. ಡಬ್ಬಿನ ನನ್ನ ಇಲ್ಲಿ ಕಟ್ಟಿ ಹೊಲಕ್ಕೆ ಹೋಗಿದ್ದು ನಾನು ನಮ್ಮ ಅಣ್ಣ ನಮ್ಮ ಅವ್ವ ಹೋಗಿದ್ದು ರೀ. 20 ವರ್ಷ ದಿನ ಆತ್ರಿ ನಮ್ಮ ಹೊಲ ತಗೊಂಡವ್ರ. ಅದನ್ನ ಕೇಳಾಕತ್ತೇಳಿ ನಾವು ಹೊಲಕ್ಕೆ ಹೋಗಿದ್ದು ರೀ. ಹೊಲಕ್ಕೆ ಹೋದ್ರೆ ಬಂದು ನಾನು ಎಳದಾಡಿ ಕಳೆದ್ರಿ. ನನ್ನ ಕಡೆಯನ್ನ ನಮ್ಮ ಅಣ್ಣ ಹೋಗಿರಿ ಅವ್ರನ್ನ ಒಂದು ಇದನ್ನ ಕಳೆದ್ರಿ. ಕಡಿಗುಡ್ಲೆ ನಮ್ಮ ಅವ್ವನ ಹೋಗಿ ಕಳೆದ್ರಿ. ನಾನು ಎಳದಾಡಿ ಎಲ್ಲ ಇದನ್ನು ಮಾಡತ್ತಿದ್ರಿ. ಎಲ್ಲ ಹಾಕಿದ್ರಿ, ಇಲ್ಲಿ ವಾಟಿ ಕುಟ್ಟಿ ಹಾಕಿದ್ರಿ, ಕಸುವಂಡ್ರಿ. ಅದನ್ನ ಕಸುವಾಗ್ಬಿಡ್ಲೆ ಇಲ್ಲಿ ಹಾಕಿದ್ರಿ. ಇದರಿಂದ ಕೋಪಿತಗೊಂಡ ನಾನು ಕೂಡ ಅವರಲ್ಲಿನ ಸಿದ್ದಪ್ಪ ಎಂಬಾತನ ಮೇಲೆ ನಾನು ಹಲ್ಲೆ ಮಾಡಿದ್ದೇನೆಂದು ಉದ್ದಪ್ಪ ಹೇಳಿದ್ದಾನೆ. ಇನ್ನು ಗಂಭೀರ ಗಾಯಗೊಂಡವರನ್ನ ಗೋಕಾಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದಾರೆ. ಇನ್ನೋರ್ವ ಸಿದ್ದಪ್ಪ ಎಂಬಾತನಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳಗಾವಿಯ ಆಸ್ಪತ್ರೆಗೆ ಕಳಿಸಿದ್ದಾರೆಂದು ತಿಳಿದು ಬಂದಿದ್ದ. ಮನೋಹರ್ ಮೇಗೇರಿ, ಕೆಎಂಎಂ ಕನ್ನಡ ನ್ಯೂಸ್, ಗೋಕಾಕ್.